ಈ ಒಂದು ಕೋವಿಡ್ ಪ್ಯಾಂಡಮಿಕ್ ಏನಿದೆ, ಈಗಾಗಲೇ ಪ್ರಪಂಚದಲ್ಲಿ 3 ಮತ್ತು 4ನೇ ಸುತ್ತಿನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿ ಇಷ್ಟು ದೊಡ್ಡ ಜನಸಂಖ್ಯೆ ಇರುವಂಥ ನಮ್ಮ ಭಾರತ ದೇಶದಲ್ಲೂ ಕೂಡ 2ನೇ ಹಂತದ ಅಲೆ ಮೊದಲನೇ ಸುತ್ತಿಗಿಂತ ಇನ್ನೂ ಭೀಕರವಾಗಿ ಇವತ್ತು ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ ಸವಾಲಾಗಿ ಸಾಕಷ್ಟು ಸಾವು ನೋವುಗಳು ಆಗ್ತಾ ಇದೆ. ಸೊ ಈ ದೃಷ್ಟಿಯಿಂದ ನಮ್ಮ ಗೌರವಾನ್ವಿತ ಉಸ್ತುವಾರಿ ಸಚಿವರಾದಂಥ ಈಶ್ವರಪ್ಪನವರ ಒಂದು ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಪ್ರತಿ ತಾಲೂಕು ಕೂಡ ಭೇಟಿಯನ್ನು ಮಾಡಿ ಈಗಿರುವಂಥ ವ್ಯವಸ್ಥೆಗಳಲ್ಲಿ ಏನೇನು ಮೂಲಭೂತ ಸೌಕರ್ಯಗಳನ್ನು ಜೋಡಿಸ್ಕೊಡ್ಬೇಕು ಜಿಲ್ಲಾಡಳಿತ ಜೊತೆಗೆ, ಆ ಹಂತದ ಒಂದು ಕಾರ್ಯನಿರ್ವಹಣೆ ಮೊದಲನೇ ಸುತ್ತಿನಿಂದ ಕೂಡ ಅದನ್ನು ಫಾಲೋಅಪ್ ಮಾಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಶಿವಮೊಗ್ಗದ ಮೆಡಿಕಲ್ ಕಾಲೇಜು ರಿಲೇಟೆಡ್ ಆಸ್ಪತ್ರೆ ಇರ್ಬೋದು, ಮೆಗನ್ ಇರ್ಬೋದು, ನಮ್ಮ ತಾಲೂಕು ಕೇಂದ್ರದಲ್ಲಿರುವಂಥ ಹಾಸ್ಪಿಟಲ್ಸ್ಗಳಲ್ಲಿರ್ಬೋದು, ಬೇಕಾದಂಥ ಆಕ್ಸಿಜನ್ ಬೆಡ್ಗಳು ಇರ್ಬೋದು, ಶಿವಮೊಗ್ಗ ಸಂಬಂಧಪಟ್ಟಂತೆ HFNC ಇರ್ಬೋದು, ವೆಂಟಿಲೇಟರ್ಸ್ಗಳಿರ್ಬೋದು, ಕೋವಿಡ್ ವಾರ್ಡ್ಗಳಿರ್ಬೋದು, ಐಸೋಲೇಷನ್ ವಾರ್ಡ್ಗಳಿರ್ಬೋದು, ಇದೆಲ್ಲದೂ ಕೂಡ ಏನೇನು ಗಮನವನ್ನು ಕೊಡಬೇಕು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಂಥ ವ್ಯವಸ್ಥೆಗಳನ್ನು ಮಾಡಿದ್ವಿ. ಈಗಾಗಲೇ ವಿಶೇಷವಾಗಿ ನಿನ್ನೆ ಭದ್ರಾವತಿಗೆ ಭೇಟಿಯನ್ನು ಮಾಡಿ ನಮ್ಮ VSL ಇರುವಂಥ ಆಕ್ಸಿಜನ್ ಘಟಕ ಕಳೆದ 2 ವರ್ಷ ಕೆಳಗೆ ಈಗಾಗಲೇ ಆ ಪ್ಲ್ಯಾಂಟ್ ಕ್ಲೋಸ್ ಆಗಿದೆ. ಅಂದರೆ ಈ ಆಕ್ಸಿಜನ್ ಪ್ರೊಡಕ್ಷನ್ ಅಲ್ಲಿ ಇಂಡಸ್ಟ್ರಿಯಲ್ ಪರ್ಪಸ್ ಏನು ಪ್ರೊಡಕ್ಷನ್ ಏನಾಗ್ತಾ ಇತ್ತು ಅದು ನಿಂತು ಹೋಗಿತ್ತು. ಮತ್ತೊಮ್ಮೆ ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಹಾಕಿ MSPL ಕಂಪ್ನಿ ಅವ್ರಿಗೂ ಮತ್ತು VSLಗೂ ಕೂಡ ಹಿಂದೆ ಟೈಅಪ್ ಆಗಿ ಆ ಇಂಡಸ್ಟ್ರಿಗೆ ಬೇಕಂತ ಆಕ್ಸಿಜನ್ ಪ್ರೊಡಕ್ಷನ್ ಯೂನಿಟನ್ನು ಅಲ್ಲಿ ಮಾಡಿದರು. ಈ ನಿಂತೋಗಿ 2 ವರ್ಷ ಆಗಿದ್ದರಿಂದ ಅದನ್ನು ಆದಷ್ಟು ಬೇಗ ಸರಿ ಮಾಡಿಕೊಂಡು ಸುಮಾರು 150 KL ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡಬೇಕು. ಸೊ ಪ್ರೊಡಕ್ಷನ್ ಪ್ರೋಸೆಸ್ ಪೂರ್ತಿ MSPL ಕಂಪ್ನಿ ಮಾಡಿದೆ. ಯಾಕೆಂದರೆ ಮ್ಯಾನ್ ಪವರ್ ನಮ್ಮ VSL ಇಲ್ಲ. ಹಾಗಾಗಿ ಹಿಂದೇನು ವಹಿಸ್ಕೊಂಡಿದ್ರು ಕಂಪ್ನಿಯವರು ಅವರೇ ಮತ್ತೆ ಬಂದು ನಿನ್ನೆ ನಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳಿಂದ ಕೂಡ ಆ ಕಂಪ್ನಿಗೆ ಹೇಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಅವರು ಕೂಡ ತುಂಬ ಪಾಸಿಟಿವ್ ರಿಪ್ಲೈ ಮಾಡಿದ್ದಾರೆ. ಸೊ ಪ್ರೊಡಕ್ಷನ್ ಅವ್ರು ಮಾಡಿಕೊಡ್ಬೇಕು. ನಮ್ಮ VSILಂದ ಸುಮಾರು 300ರಿಂದ 350 ಜಂಬೋ ಸಿಲಿಂಡರ್ಸ್ಗಳಿದೆ ಅವ್ರದ್ದು. ಅದಕ್ಕೆ ಫುಲ್ಫಿಲ್ ಮಾಡಿಕೊಡುವಂಥ ಕೆಲಸವನ್ನು ನಮ್ಮ VSL ಮಾಡಿಕೊಡ್ಬೇಕು. ಇಲ್ಲಿ ನಮಗೆ ಆಪ್ರೇಷನ್ ಕಾಸ್ಟ್ಗಿಂತ
ಎಲೆಕ್ಟ್ರಿಸಿಟಿ ತುಂಬ ಬೇಕಾಗುತ್ತೆ. ಸೊ ಅದರಲ್ಲಿ ಎಷ್ಟು ಖರ್ಚು ಬರುತ್ತೋ ಅದನ್ನು ನಾವು ಬೇರ್ ಮಾಡಲಿಕ್ಕೆ ರೆಡಿ ಇದ್ದೀವಿ. ನಮಗೆ ಸರ್ವಿಸ್ ಕೊಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ವಿ. ಸೊ ಇದರಿಂದ ಈ ಒಂದು ವೇಪರ್ ಫಾರ್ಮ್ ಆಕ್ಸಿಜನ್ ಏನಿದೆ ನಮ್ಮ ಎಲ್ಲ ತಾಲೂಕು ಕೇಂದ್ರಗಳಿಗೆ ಸಿಲಿಂಡರ್ ಮುಖಾಂತರ ಸಪ್ಲೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ನಮ್ಮ ಜಿಲ್ಲೆ ಮತ್ತು ಪಕ್ಕದ ಜಿಲ್ಲೆನೂ ಕೂಡ ನಾವು ಹ್ಯಾಂಡಲ್ ಮಾಡ್ಬೋದು. ಇನ್ನೊಂದು ಜಿಲ್ಲೆನೂ ಕೂಡ ಆ್ಯಡಪ್ ಆಗಿ ನಾವು ಇದನ್ನು ಸರ್ವಿಸನ್ನು ಕೊಡ್ಬೋದು. ಸೊ ನಾಳೆ ಬರುವಂಥ ಶುಕ್ರವಾರ ಶನಿವಾರದೊಳಗೆ ನಾವು ಪ್ರೊಡಕ್ಷನ್ ಶುರು ಮಾಡಿ 150 KL ಪ್ರೊಡಕ್ಷನ್ ಮಾಡಿ ಜಂಬೋ ಸಿಲಿಂಡರ್ಸ್ಗಳಿಗೆ ಫಿಲಪ್ ಮಾಡಿ ನಾವು ಕೊಡ್ತೀವಿ ಅಂಥೇಳಿ ಈಗಾಗಲೇ ಒಳ್ಳೆ ರೀತಿಯಂಥ ಸ್ಪಂದನೆ ಆಗಿದೆ. ಅದಕ್ಕಲ್ಲಿ ಈಗಾಗಲೇ ಪ್ರಯತ್ನಗಳು ಶುರುವಾಗಿದೆ ಮತ್ತು ರಿಸಲ್ಟು ಕೂಡ ಆದಷ್ಟು ಬೇಗ ನಾವೆಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ.